ಇಲ್ಲಿ 5 ವರ್ಷದಿಂದ ಊಟ ಕೊಡ್ತಾ ಇದ್ದಾರೆ ಡಾಕ್ಟರ್ ಬಿ ಗಿರೀಶ್ ಅಂತೇಳಿ. ಡೈಲಿ ಮುದ್ದೆ, ಅನ್ನ, ಸಾರು, ರಸಮ್ಮು, ಕಾಳು ಪ್ರತಿಯೊಂದು ಇರುತ್ತೆ. ಹಪ್ಪಳ, ಉಪ್ಪಿನಕಾಯಿ ಎಲ್ಲ ಬಡವರಿಗೆ ಎಲ್ಲ ತುಂಬ ಅನುಕೂಲ ಆಗ್ತಾ ಇದೆ. ನಾನು ಹೋಟ್ಲಲ್ಲಿ ಊಟ ಮಾಡ್ತಾ ಇದ್ದೆ. 1,500 ರೂಪಾಯಿ ಖರ್ಚಾಗೋದು ನನಗೆ ತಿಂಗಳಿಗೆ. ಇವಾಗ ಇಲ್ಲಿ ಕೆಲಸದ ಮನೆಯವ್ರು ಯಾರು ಊಟ ಕೊಡಲ್ಲ. ಕೆಲಸ ಕರೆಕ್ಟಾಗಿ ಮುಗಿಸ್ಕೊಂಡು ಇಲ್ಲಿ ಬರ್ತೀವಿ ಊಟ ಮಾಡೋದಕ್ಕೆ. ಒಂದು 2 ವರ್ಷದಿಂದನೂ ಇಲ್ಲೇ ಊಟ ಮಾಡ್ತಾ ಇದ್ದೀನಿ ನಾನು. ಇದು ಅನ್ನದಾನ ಅಂತ ಮಾಡ್ತಾ ಇಲ್ಲ, ಕೃಷ್ಣನ್ ಪ್ರಸಾದ ಅಂದ್ಬಿಟ್ಟು ಗಿರೀಶಣ್ಣ ಮಾಡಿಸ್ತಾ ಇರೋದು. ಸಾಯ್ಬೇಕಾದವನು ಬದುಕಿದ್ದೀನಿ. ಏನಕ್ಕೋಸ್ಕರ ಬದುಕಿದ್ದೀನಿ, ಬದುಕಿ ಮುಂದಕ್ಕೆ ಏನು ಮಾಡಬೇಕು ಅನ್ನೋದನ್ನ ತಿಳ್ಕೊಂಡ್ಮೇಲೆ ಭಗವಂತನ ಸೇವೆ ಮುಖಾಂತರವಾಗಿ ಈ ನಾವೇನೀಗ ಮಾಡ್ತಾ ಇದೀವಿ ಇದು ಅನ್ನದಾನ ಅಲ್ಲ, ದಾಸೋಹ ಅಂತ. ಊಟ ಮೇನ್ ಕಾನ್ಸೆಪ್ಟ್ ಚೆನ್ನಾಗಿದೆ. ಬಸ್ಸಾಂಬಾರು, ಮುದ್ದೆ, ನಮಗೆಲ್ಲ ಮುದ್ದೆನೇ ಬೇಕು ಮೇನು ಜಾಸ್ತಿ. ಅದರಿಂದ ಹೆಲ್ತಿಯಾಗಿ ಫುಡ್ ಆಗಿದೆ. ಯಾವುದೇ ರೀತಿ ಸೋಡಾ ಏನಿಲ್ಲ ನಮಗೆ ಕಂಡು ಬಂದಂಗೆ. ಮಾಡೋರ್ಗೆ ಏನು ಹೇಳ್ತೀರಾ? ನಾವು ಬೈತೀವಿ ನೋಡಿ, ಬೈದ್ಬಲ್ಲ ಆ ಥರ ಬೈತೀವಿ. ಇಲ್ಲಿ ಯಾವುದು ಊಟ ವೇಸ್ಟ್ ಆಗುದಿಲ್ಲ. ಯಾವುದು ಊಟ ವೇಸ್ಟ್ ಆಗುದಿಲ್ಲ ಇಲ್ಲಿ. ಟೇಸ್ಟ್ ಐತೆ ಊಟ, ಮನೆ ತರ ಟೇಸ್ಟ್ ಐತೆ. ಊಟ ಏನು ವೇಸ್ಟ್ ಆಗುದಿಲ್ಲ. ಮಾನವರ ಜೀವಿತವೇ ಬೇಡುವುದೇ ಕಾಯಕವೇ, ಕೈ ತುಂಬ ಯೋಗಿ ಕಳೆವರೆಗೂ ಬೇಡೋ ನಿಜೋಗಿ. ನಮಸ್ಕಾರ, ಶೇರ್ ಮಾಡೋರ್ಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ನಾನಿವತ್ತು ಒಂದು ಸ್ಪೆಷಲ್ ಜಾಗಕ್ಕೆ ಬಂದಿದ್ದೀನಿ. ಅದೇ ರಾಧಾಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಅಂತ. ಇವರು ಸುಮಾರು 5 ವರ್ಷಗಳಿಂದ 2,000 ಜನಕ್ಕೆ ಊಟನ ಹಾಕೊಂಡು ಬರ್ತಿದ್ದಾರೆ. ಅದು ಕೂಡ ಫ್ರೀ ಆಗಿ ಊಟ ಬರ್ತಿದ್ದಾರೆ. ಅದು ಒಂದೆರಡಲ್ಲ, 5 ವರ್ಷ. 5 ವರ್ಷ ಅಂತ ಅಂದ್ರೆ ಎಂತ ಪುಣ್ಯಾತ್ಮ ಆಗಿರ್ಬೇಕು. ಒಂದೊಂದು ಊಟ ಹಾಕೋದಕ್ಕೆ ಈಗ ಕಷ್ಟಪಡ್ತಾರೆ. ಅದು ಇವರು 5 ವರ್ಷದಿಂದ 2,000 ಜನಕ್ಕೆ ಊಟನ ಹಾಕೋ ಬರ್ತಾರೆ. ಇವ್ರು ಶುರು ಮಾಡಿರೋ ಉದ್ದೇಶ ಒಂದೇ, ಜಗತ್ತಲ್ಲಿ ತುಂಬಾ ಜನ ಹೊಟ್ಟೆ ಹಸ್ಕೊಂಡು ಹೋಗ್ತಿದ್ದಾರೆ. ಇವರೊಂದು ಅಳಿಲು ಸೇವೆ ತರ, ಎಷ್ಟಾಗುತ್ತೋ ಅಷ್ಟು ಜನ ಹೊಟ್ಟೆ ತುಂಬಾ ತಿನ್ಲಿ ಅಂತ ಇವ್ರು ಇದನ್ನ ಶುರು ಮಾಡಿದ್ದಾರೆ. ಹೊಟ್ಟೆ ಹಸ್ಕೊಂಡು ಯಾರು ಮಳಗಬಾರ್ದು ಅಂತ ಎಲ್ಲ ನಾನೇ ಹೇಳ್ಬಿಟ್ರೆ ಅವ್ರೇನು ಹೇಳ್ತಾರೆ. ಈಗ ನಮ್ಮ ಭಟ್ರನ್ನ ಮಾತಾಡ್ಸೋಣ. ಭಟ್ರ ಸುಮಾರು 5 ವರ್ಷದಿಂದ ಇಲ್ಲೇ ಇದ್ದಾರೆ ಅಂತ. ಶುರು ಮಾಡ್ದಂಗಿಂದ ಇಲ್ಲೇ ಇದ್ದಾರೆ. ಅವ್ರವ್ರು ಏನೇನು ಮಾಡ್ತಿದ್ದಾರೆ, ವಾರಕ್ಕೆ ಏನೇನು ಪ್ಲಾನ್ ಇರುತ್ತೆ ಎಲ್ಲ ಕೂಡ ಅವ್ರ ಬಾಯಲ್ಲೇ ಕೇಳೋಣ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಗಿರಿನಗರದಲ್ಲಿ ಇದನ್ನು ಶುರು ಮಾಡಿದಾರಲ್ಲ ಅಣ್ಣವ್ರ ಆಫೀಸು, ಅಲ್ಲಿ ಹೋಗಿ ಆ ಮಹಾನ್ ಭಾವ ಏನಕ್ಕೆ ಇದನ್ನು ಶುರು ಮಾಡಿದ್ರು ಅಂತ ಅವ್ರ ಬಾಯಲ್ಲೇ ಕೇಳೋಣ. ಹಾಗೆ ಈಗ ಒಳಗೋಗೋಣ. ಅಣ್ಣ ನಮಸ್ಕಾರ. ನಮಸ್ಕಾರ. ಏನ್ ಮಾಡ್ತಾ ಇದ್ದೀರಾ? ಪಾಯಸ ಮಾಡ್ತಾ ಇದ್ದೀನಿ ಸರ್. ಪಾಯಸ ಮಾಡ್ತಾ ಇದ್ದೀರಾ? ನೀವೇ ಇಲ್ಲಿ ಮೈನ್ ಭಟ್ರಂತೆ? ಹೌದು. ನಿಮ್ಮ ಬಗ್ಗೆ ಒಂಚೂರು ಕಿರು ಪರಿಚಯ ಮಾಡ್ಕೋತೀರಾ? ಸರ್, ನನ್ನ ಹೆಸರು ಸುನಿಲ್ ಅಂತ. ನಾನು ಸುಮಾರು ಒಂದು 5 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಪ್ರತಿದಿನ ಒಂದು 2,000 ಜನಕ್ಕೆ ಅಡುಗೆ ಮಾಡ್ತೀವಿ ಸರ್. ಒಂದೊಂದು ದಿನ ಒಂದೊಂದು ಥರ ವೆರೈಟಿ ಮಾಡ್ತೀವಿ. ಒಂದಿನ ತರಕಾರಿ ಸಾಂಬಾರು, ಒಂದಿನ ಸೊಪ್ಪು ಸಾಂಬಾರು, ಒಂದಿನ ಕಾಳು, ಆ ಥರ ವೆರೈಟಿ ಮಾಡ್ತೀವಿ. ಪ್ರತಿದಿನ ಒಂದೊಂದು ಥರ ಬೇರೆ ಬೇರೆ ಮಾಡ್ತೀವಿ. ಮತ್ತು ಪಲ್ಯಗಳು ಮಾಡ್ತೀವಿ. ಏನೇನು ಐಟಮ್ ಇರುತ್ತೆ? ಪಾಯಸ ಇರುತ್ತೆ, ಮುದ್ದೆ, ಅನ್ನ, ಸಾಂಬಾರು, ರಸಮ್ಮು, ಮೊಸರನ್ನ, ಆಮೇಲೆ ಪಲ್ಯ. ಡೈಲಿ ಬೇರೆ ಬೇರೆ ಪಲ್ಯ ಇರುತ್ತೆ. ಪಾಯಸ ಹಬ್ಬಗಳಿದ್ದಾಗ ಮತ್ತು ಸ್ಪೆಷಲ್ ಡೇ ಇದ್ದಾಗ ಪಾಯಸ ಮಾಡ್ತೀವಿ. ಕೇಸರಿ ಬಾತ್ ಮಾಡ್ತೀವಿ. ಆ ಥರ ಬೇರೆ ಬೇರೆ ಥರ ಸ್ವೀಟ್ಸ್ ಮಾಡ್ತೀವಿ. ಅದು ಬಿಟ್ಟು ಡೈಲಿ 2,000 ಜನಕ್ಕೆ ಅಡುಗೆ ಇರುತ್ತೆ. ಮುದ್ದೆ ಇರುತ್ತೆ, ಸಾಂಬಾರು ಇರುತ್ತೆ, ಪಲ್ಯ ಇರುತ್ತೆ, ರಸಮ್ಮು, ಮೊಸರನ್ನ, ಹಪ್ಪಳ, ಸಂಡಿಗೆ, ಈ ಥರ ಬೇರೆ ಬೇರೆ ಪ್ರತಿದಿನ ಬೇರೆ ಬೇರೆ ಥರ ವೆರೈಟಿ ಐಟಮ್ಗಳು ಮಾಡ್ಕೊಡ್ತೀವಿ. ಮಾಡ್ತೀರಾ? ಟೋಟಲ್ ಎಷ್ಟು ಜನ ಕೆಲಸಗಾರಿದ್ದಾರೆ ಇಲ್ಲಿ? ಟೋಟಲ್ ಇಲ್ಲಿ ಒಂದು 10 ಜನ ಕೆಲಸಗಳು ಮಾಡ್ತಿದ್ದೀವಿ ಸರ್. ಕೆಲಸಗಾರ ಇಲ್ಲಿ ಮಾಡೋರು ಇದ್ದಾರೆ, ಮತ್ತು ಗಾಡೀಲಿ ಸಪ್ಲೈ ಮಾಡೋರು ಇದ್ದಾರೆ. ಸರಿ ಅಣ್ಣ, ಥ್ಯಾಂಕ್ ಯು. ಓಕೆ. ಹರೇ ಕೃಷ್ಣ, ಹರೇ ರಾಮ್. ಸರ್ ನಮಸ್ಕಾರ. ಬ್ರದರ್ ನಮಸ್ತೆ ಬ್ರದರ್. ತಮ್ಮ ಹೆಸರು? ನನ್ನ ಹೆಸರು ಉದಯ್ ಕುಮಾರ್ ಅಂತ. ತಾವೇನು ಮಾಡ್ತಾ ಇರೋದು ಇಲ್ಲಿ? ನಾನು ಅಡುಗೆದೆಲ್ಲ ಮೇಂಟೆನೆನ್ಸ್ ಮಾಡಿಸ್ತಾ ಇರೋದು, ನಾನೇ ಮಾಡ್ತಾ ಇರೋದು. ನೀವೇ ಮೇಂಟೈನ್ ಮಾಡ್ತಾ ಇರೋದಾ? ದಿನನಿತ್ಯ 2,000 ಜನಕ್ಕೆ ಅಡುಗೆ ರೆಡಿ ಆಗುತ್ತಂತೆ, ನಿಜಾನ? ಹೌದು ಬ್ರದರ್, ದಿನನಿತ್ಯ 2,000 ಜನಕ್ಕೆ ಅಡುಗೆ ರೆಡಿ ಆಗುತ್ತೆ. ಇವಾಗ ಆಲ್ರೆಡಿ ರುದ್ರಾಶ್ರಮಕ್ಕೆ ಅಡುಗೆ ಹೋಗಿದೆ. ಆಶ್ರಮಗಳಿಗೆಲ್ಲ ಕಳ್ಸಿಕೊಟ್ಟಿದ್ದೀವಿ. ಎಷ್ಟು ಆಶ್ರಮಗಳಿದೆ? ಟೋಟಲ್ 5 ಆಶ್ರಮ ಇದೆ ಬ್ರದರ್. 5 ಆಶ್ರಮ? ಯಾವುದು? ಮುದ್ದಿನಪಳ್ಳ್ಯದಲ್ಲಿ 2 ಆಶ್ರಮ ಇದೆ. ಒಂದು ಮಕ್ಕಳಾಶ್ರಮ, ಒಂದು ರುದ್ರಾಶ್ರಮ ಇದೆ. ಇನ್ನೊಂದು ಆಶ್ರಮ ಅಲ್ಲೇ ಮಲೆತಳ್ಳಿ ರೋಡಲ್ಲಿ ಬರುತ್ತೆ. ಒಂದು ರುದ್ರಾಶ್ರಮ ಇದೆ ಅಲ್ಲಿ. ಇನ್ನೊಂದು ಆಶ್ರಮ ಮಕ್ಕಳಾಶ್ರಮ ಇದೆ ಮಲೆತಳ್ಳಿ ರೋಡಲ್ಲಿ ಒಳಗಡೆಗೆ. ಇಲ್ಲಿ ಶ್ರೀನಗರದಲ್ಲಿ ಅಂಗವಿಕಲರ ಆಶ್ರಮ ಒಂದು ಆಶ್ರಮ ಕೊಡ್ತಾ ಇದ್ದೀವಿ. ಟೋಟಲ್ ಆಶ್ರಮ ಮಕ್ಕಳು, ರುದ್ರಾಶ್ರಮ ಅವ್ರು ಎಲ್ಲರಿಗೂ ಸೇರಿ ಒಂದು 250 ಜನಕ್ಕೆ 300 ಜನಕ್ಕೆ ಊಟ ಹೋಯ್ತದೆ ಬ್ರದರ್. ದಿನನಿತ್ಯ ಹೋಗುತ್ತೆ. ಭಾನುವಾರ ಒಂದು ದಿನ ರಜೆ ಇರುತ್ತೆ ನಮ್ಮದು. ಭಾನುವಾರ ಒಂದು ದಿನ ಇರಲ್ಲ. ಇನ್ನು ಮಿಕ್ಕಿ ದಿನ ಪ್ರತಿದಿನನೂ ಹೋಗುತ್ತೆ ಬ್ರದರ್. ಇವಾಗ ಜಿಂಕೆಪಾರ್ಕ್ಗೆ ಮತ್ತೆ ಶ್ರೀನಗರಕ್ಕೆ ಇವಾಗ ಲೋಡ್ ಮಾಡಿಸ್ತಾ ಇದೀವಿ ಬ್ರದರ್. ಗಾಡಿಗೆ ಟೈಮ್ ಆಗಿದೆ, ಇವಾಗ ಕಳ್ಸಿಕೊಡ್ತಾ ಇದೀವಿ. ಅಲ್ಲಿ 1,000 ಜನ ಸೇರ್ತಾರೆ? ಹೌದು ಬ್ರದರ್. ಅಲ್ಲೂ ದಿನನಿತ್ಯ 500 ಜನಕ್ಕೆ ಅಲ್ಲಿ ಊಟ ಹೋಗುತ್ತೆ. ಟೋಟಲ್ 2,000 2,000 ಜನಕ್ಕೆ ಬ್ರದರ್ ಹೋಗೋದು.
ಪೂಜೆ ಮಾಡಿ ದಿನನಿತ್ಯ ಪೂಜೆ ಮಾಡಬೇಕು. ಹುಡುಗರು ಎಲ್ಲರೂ ತಿಲ್ಕ ಹಾಕಿರಬೇಕು, ಪೂಜೆ ಮಾಡಬೇಕು, ಯೂನಿಫಾರ್ಮ್ ಹಾಕಿರಬೇಕು, ಪೂಜೆ ಮಾಡಿ ಎಲ್ಲ. ಇದು ಅನ್ನದಾನ ಅಂತ ಮಾಡ್ತಾ ಇಲ್ಲ, ಕೃಷ್ಣನ ಪ್ರಸಾದ ಅಂದ್ಬಿಟ್ಟು ಗಿರೀಶಣ್ಣ ಮಾಡಿಸ್ತಾ ಇರೋದು. ಎಲ್ಲರೂ ಗಂಧ ಇಟ್ಕೊಳ್ಳೇಬೇಕು. ಹೌದು, ಎಲ್ಲ ಇಕ್ಲೇಬೇಕು, ಅದು ಕಂಪಲ್ಸರಿ, ಅದು ರೂಲ್ಸ್. ಒಂಥರ ಸೇವೆ ತರ ಮಾಡಿ. ಹೌದು, ಸೇವೆ ತರ ಮಾಡ್ತಾ ಇರೋದು. ಯಾರು ಇಲ್ಲಿ ಕೆಲಸ ಅಂತ ಹುಡುಗರು ಕೇಳಿ, ಹುಡುಗರು ಯಾರು ಕೆಲಸ ಅಂತಾನೂ ಮಾಡ್ತಾ ಇಲ್ಲ. ಕೃಷ್ಣನ್ ಟೆಂಪಲ್ ಅಲ್ಲಿ ಒಂದು ಸೇವೆ ಮಾಡ್ತಾ ಇದೀವಿ ಅನ್ನೋ ತರ ಮಾಡ್ತಾ ಇದಾರೆ ಎಲ್ಲ. ನಡೆಸ್ತಿರೋರು ಯಾರು? ನಡೆಸ್ತಾ ಇರೋ ಹೆಸರು ಗಿರೀಶಣ್ಣ ಅಂತ. ಗಿರೀಶಣ್ಣ ಅವ್ರು ಯಾರು? ಗಿರೀಶಣ್ಣ ಅವ್ರು ನಾವೇನು ಹೇಳೋದು ಅವ್ರ ಬಗ್ಗೆ, ನೀವು ಬನ್ನಿ, ನಿಮ್ಮನ್ನೇ ಪರಿಚಯ ಮಾಡಿಸ್ಕೊಡ್ತೀನಿ, ನೀವೇ ಮಾತಾಡಿದ್ವಿ. ಸರಿ ಸರಿ. ಇದೇನವ್ರ? ಇಲ್ಲೇ ಸರ್, ಒಳಗಡೆ ಬರ್ಬೇಕು, ಹೊರಗಡೆ. ಇಲ್ಲಿ ಇದೆಲ್ಲ ಇದೆ. ರಾಧಾಕೃಷ್ಣ ಭಕ್ತರಲ್ವಾ ಸರ್, ಇಸ್ಕಾನ್ ಟ್ರಸ್ಟಿ ಅವರು. ರಾಧಾಕೃಷ್ಣ ಚಾರಿಟೇಬಲ್ ಟ್ರಸ್ಟ್. ಅವ್ರು ಬಂದಿರೋ ಅವಾರ್ಡ್ಸ್ ಎಲ್ಲ ಇಲ್ಲಿದೆ ನೋಡಿ. ಸಾಂಗ್ ಓಡ್ತಾನೆ. ಶೀಲ್ಡು, ಹಾಂ ಹೌದು, ಓಡ್ತಾ ಇರುತ್ತೆ. ಪೇಂಟಿಂಗು. ಇದು ಲೆದರ್ ಬಾಲ್ ಕೋಚ್ ಆಗಿದ್ರು ಅವರು, ಆವಾಗ ತೆಗೆಸ್ಕೊಂಡಿರೋ ಫೋಟೋಸ್ ಇದೆಲ್ಲ. ಹಾಂ 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 ಹಾಂ. ಉಳ್ಕೋಣ. ಹಾಂ ಬನ್ನಿ ಅಣ್ಣ ಮಾಡಿಸ್ತೀನಿ. ಗಿರೀಶ್ ಅಣ್ಣ ಯೂಟ್ಯೂಬರ್. ಸರ್ ನಮಸ್ಕಾರ. ನಮಸ್ಕಾರ, ಬನ್ನಿ ಸರ್. ಸರ್ ಉಂಡಾಡಿ ಗುಂಡ ಅಂತ ನಿಮ್ಮ ಬಗ್ಗೆ ತುಂಬ ಹೇಳ್ತಾಯಿದ್ರು, ಅದಕ್ಕೆ ನಿಮ್ಮನ್ನು ಪರಿಚಯ ಮಾಡಿಕೊಂಡು ಹಂಗೆ ಜನಗಳಿಗೂ ಪರಿಚಯ ಮಾಡ್ಕೊಳ್ಳೋಣ ಅಂತ ಬಂದೆ. ಸರ್ ನಿಮ್ದು ಹಂಗೆ ಕಿರು ಪರಿಚಯ. ಬನ್ನಿ ಸರ್, ಸೀಟು ಕೂತ್ಕೊಳ್ಳಿ. ಹಾಂ ಸರ್, ಬನ್ನಿ ಸರ್. ಅಣ್ಣ, ಈ ರಾಧಾಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಶುರುವಾಗಿದ್ದು ಹೆಂಗೆ, ಹೇಗೆ ಕಿರು ಪರಿಚಯ ಮಾಡ್ಕೋತೀರಾ? ಓಕೆ, ನನ್ನ ಹೆಸರು ಗಿರೀಶ್ ಅಂತ. ರಾಧಾಕೃಷ್ಣ ಚಾರಿಟಬಲ್ ಟ್ರಸ್ಟ್ ಇದು ಓಪನ್ ಆಗಿ 6 ವರ್ಷಗಳಾಗ್ತಾ ಬರ್ತಾಯಿದೆ. ಅದಕ್ಕೆ ಮುಂಚೆ ನಾವು ಅನಾಥಾಶ್ರಮ, ವೃದ್ಧಾಶ್ರಮಗಳಿಗೆ ಹೋಗಿ ನಮ್ಮ ಬರ್ಡೇ ಟೈಮಲ್ಲಿ ಮತ್ತು ಕೆಲವೊಂದು ಅವರು ಸಹಾಯ ಹಸ್ತ ಒಂದು ಕೇಳಿದಾಗ ನಮ್ಮ ಕೈಲಾಗಿದ್ದು ಸಹಾಯ ಅನ್ನೋದು ಮಾಡ್ಕೊಂಡು ಬರ್ತಾಯಿದ್ದೋ. ಅದಾದ ನಂತರ ನಮಗೆ ಸುಮಾರು ಒಂದು 13-14 ವರ್ಷಗಳಿಂದ ನಮಗೆ ಒಂದು ಸಣ್ಣದಾದ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟಲ್ಲಿ ನಾವು ತೀರೋಗಬೇಕಿತ್ತು, ಬದುಕಿರೋದೇ ಹೆಚ್ಚು. ನಾವು ಸುಮಾರು ಒಂದು 10 ದಿವಸ ಕೋಮಾದಲ್ಲಿದ್ದು. ಅದಾದ ನಂತರ ಭಗವಂತನ ಇಚ್ಛೆ, ನಮ್ಮ ಕೈಲಿ ಕೆಲಸ ಮಾಡಿಸ್ಬೇಕು ಅಂತಲೇ ನಾವು ಬದುಕಿದ್ದು. ಅದಾಗಿ ಸುಮಾರು ಒಂದು 2-3 ವರ್ಷಗಳು ನಾವು ತುಂಬ ಕೊರಗಿ ಈ ಥರ ಹಿಂಗೆ ಆಗೋ ಥರ ಅಂತ ತುಂಬ ಡಿಪ್ರೆಷನ್ಗೆ ಹೋಗಿ ಇದ್ದಿದ್ದು ಉಂಟು. ಅದಾದ ನಮ್ಮ ಸ್ನೇಹಿತರುಗಳು ಇಸ್ಕಾನಿಂದ ಪ್ರಭುಗಳು ಬಂದಿದ್ರು ಮನೆಗೆ. ಬಂದು ಈಗ ಯಾಕೆ ಹಿಂಗಿರ್ತೀರ, ಹಿಂಗೆ ಬನ್ನಿ ಭಗವಂತನ ಸೇವೆ ಮಾಡಿ ದೇವಸ್ಥಾನಕ್ಕೆ ಬನ್ನಿ ಅಂತ ಪ್ರೇರೇಪಿಸಿದ್ರು. ಹೋದೋ ಭಗವಂತಂದು ಅವರ ಒಂದು ಆಶೀರ್ವಾದನೇ ಏನೋ ಗುರುಗಳದ್ದು. ಹೋಗಿದ್ದು, ಹೋಗ್ತಾ ಹೋಗ್ತಾ ಭಗವಂತನ ಚಾಟ್ ಮಾಡಿಕೊಂಡು ಕೃಷ್ಣನ ಪೂಜೆ ಮಾಡ್ತಾ ಮಾಡ್ತಾ ನಮಗೆ ಬದುಕಿದ್ದೀವಿ. ಬದುಕಿದ್ದು ಏನು ಸಾಧಿಸ್ತಾ ಇದ್ವಿ, ಸಾಯ್ಬೇಕಾದವನು ಬದುಕಿದ್ದೀನಿ, ಏನಕ್ಕೋಸ್ಕರ ಬದುಕಿದ್ದೀನಿ, ಬದುಕಿ ಮುಂದಕ್ಕೆ ಏನು ಮಾಡಬೇಕು ಅನ್ನೋದನ್ನ ತಿಳ್ಕೊಂಡ್ಮೇಲೆ ಭಗವಂತನ ಸೇವೆ ಮುಖಾಂತರವಾಗಿ ಈ ನಾವೇನೀಗ ಮಾಡ್ತಾಯಿದ್ದೀವಿ, ಇದು ಅನ್ನದಾನ ಅಲ್ಲ, ದಾಸೋಹ ಅಂತ. ಅನ್ನದಾನ ಮಾಡೋ ಶಕ್ತಿ ನಮಗೆಲ್ಲಿದೆ, ಭಗವಂತ ಕೊಟ್ಟರೆ ನಾವು ಮಾಡೋಕ್ಕಾಗೋದು. ಭಗವಂತನ ಸೇವೆ ಅಂತ ಮಾಡ್ತಾಯಿದ್ದೀವಿ, ದಾಸೋಹ ಅಂತ. ಹಸಿದ ಹೊಟ್ಟೆಯಲ್ಲಿ ನಾವು ಭಗವಂತನ ಕಾಣ್ತಾ ಇದ್ದೀವಿ. ಯಾರಾದ್ರೂ ಭಗವಂತ ಹೊಟ್ಟೆ ಹಸಿವು ಒಂದವ್ರಿಗೆ ಊಟ ಮಾಡಿ ಅದು ಹೊಟ್ಟೆ ತುಂಬಿ ಅಪ್ಪ ತೃಪ್ತಿ ಆಯಿತು ಅಂದರೆ ಭಗವಂತನ ತಲುಪುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ಈ ಒಂದು ಸಂಸ್ಥೆ ನಡೆಸ್ಕೊಂಬರ್ತಾ ಇದ್ದೀವಿ. ಸುಮಾರು 6 ವರ್ಷಗಳಿಂದ ಈ ಸಂಸ್ಥೆ ಓಪನ್ ಮಾಡಿ ನಡೆಸ್ಕೊಂಬರ್ತಾ ಇದ್ದೀವಿ. ಇಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ಈ ಕೂಲಿ ಕಾರ್ಮಿಕರು ಅಂದರೆ ನಮಗೆ ಹೆಚ್ಚಾಗಿ ಸಿಗೋದು ಮಾರ್ಕೆಟಲ್ಲಿ, ನಮ್ಮ ಮೈಸೂರು ಸರ್ಕಲ್ಲು, ನಾಯಂಡಹಳ್ಳಿ, ಸುಮಾರು ಕಡೆ ಇದೇ ರೀತಿ ನಾವು ಈ ಒಂದು ಸೇವೆನ ಮಾಡಬೇಕು ಅಂದ್ಕೊಂಡಿದ್ದೀವಿ. ಈ ಕೂಲಿ ಕಾರ್ಮಿಕರಂದರೆ ಬೆಳಗ್ಗೆ ಹೊತ್ತು ಸೈಕಲ್ ತಳ್ಕೊಂಡು ಹೋಗುವಂಥವ್ರು, ಹೂವು ವ್ಯಾಪಾರಿಗಳು, ತರಕಾರಿ ವ್ಯಾಪಾರಿಗಳು, ಹಣ್ಣು ವ್ಯಾಪಾರಿಗಳು, ಇಂಥವ್ರಿಗೆಲ್ಲ ಅನುಕೂಲ ಆಗಲಿ, ಅವ್ರಿಗೆ ಈ ಟಿಫನ್ ಆಗಲಿ, ಊಟ ಆಗಲಿ ಉಚಿತವಾಗಿ ಸಿಗೋದ್ರಿಂದ ಅದಕ್ಕೆ ಅವರು ಬಳಸೋವಂಥ ದುಡ್ಡುಗಳನ್ನ ಅವರು ಮಕ್ಕಳು ಎಜುಕೇಷನ್ಗೋ ಮತ್ತು ವಿದ್ಯಾಭ್ಯಾಸಕ್ಕೋ ಮತ್ತು ಹಾಸ್ಪಿಟ್ಲಿಗೂ ಉಪಯೋಗಕ್ಕಾದರೆ ಅದು ನಾವು ಮಾಡಿರೋದು ಕೆಲಸಕ್ಕೂ ಒಂದು ಸಾರ್ಥಕತೆ ಸಿಗುತ್ತೆ. ಅದನ್ನು ಸುಮ್ಮನೆ ಅದು ಇದಕ್ಕೆ ಇಲ್ಲಿ ಊಟ ಸಿಗ್ತಾಯಿದೆ ಅಂತ ಇಲ್ಲಿ ಊಟ ಮಾಡಿ ಅದನ್ನು ಬೇರೆ ಚಟಗಳಿಗೆ ಉಪಯೋಗಿಸ್ತೀರಾ, ಅವರು ಮನೆಗಳಿಗೆ ಉಪಯೋಗಕ್ಕೆ ಬರುವಂಥ ಈ ಎಜುಕೇಷನ್ ಹೇಳೋದಲ್ಲ, ಎಜುಕೇಷನ್ಗೆ ಆಗಲಿ ಮತ್ತು ಆರೋಗ್ಯ ವಿಚಾರಕ್ಕೆ ಹಾಸ್ಪಿಟ್ಲಿಗಾಗಲಿ ಇಂಥದಕ್ಕೆ ಯಾವ್ದಕ್ಕಾರ ಅವ್ರಿಗೆ ಉಪಯೋಗಕ್ಕೆ ಬಂದರೆ ಅದು ನಮ್ಮ ಪುಣ್ಯ. ಈ ರೀತಿ ಮಾಡಬೇಕು ಅಂದ್ಕೊಂಡಿದ್ದೀವಿ.
ಆಸೆ ದೊಡ್ಡದಾಗಿ ಇಟ್ಕೊಂಡಿದ್ದೀವಿ. ಅನಾಥಾಶ್ರಮ, ವೃದ್ಧಾಶ್ರಮ ಮಾಡಬೇಕು, ಮತ್ತು ನಮ್ಮ ಬಡವರು ಓದೋಕ್ಕೆ ಎಜುಕೇಷನ್ ಆಸಕ್ತಿ ಇದ್ದವರು, ಓದೋಕ್ಕಾಗದೇ ಇರೋರಿಗೆ ಫ್ರೀ ಎಜುಕೇಷನ್ ಕೊಡಬೇಕು, ಸ್ಕೂಲ್ ಕಟ್ಟಬೇಕು ಅನ್ನೋ ಆಸೆ ಕೊಟ್ಟಿದ್ದೀವಿ. ಮತ್ತು ನಮಗೆ ತಂದೆ ತಾಯಿ ಇಲ್ಲ, ತಂದೆ ತಾಯಿಗಳನ್ನ ಕಳ್ಕೊಂಡು ಸುಮಾರು ವರ್ಷಗಳಾಯಿತು. ನಮ್ಮ ತಂದೆ ತಾಯಿ ರೂಪದಲ್ಲಿ ಸುಮಾರು ಈ ರೀತಿ ಕಷ್ಟ ಅನುಭವಿಸ್ತಾ ಇರೋವಂಥ ವೃದ್ಧರಿಗೆ ಇವರೆಲ್ಲರಿಗೂ ಒಂದು ಆಶ್ರಮ ಕಟ್ಟಿ ಅವ್ರನ್ನೂ ನೋಡ್ಕೋಬೇಕು ಅಂತ ಆಸೆ ಇಟ್ಕೊಂಡಿದ್ದೀವಿ. ಇನ್ನು ಸುಮಾರು ಹಲವಾರು ಕಾರ್ಯಕ್ರಮಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀವಿ ಭಗವಂತನ ಸೇವೆಯಲ್ಲಿ. ಆ ಭಗವಂತನ ಇಚ್ಛೆ ನಮಗೆ ಕೊಟ್ಟರೆ ಖಂಡಿತವಾಗ್ಲೂ ಇದನ್ನು ಮಾಡ್ತೀವಿ. ಇದರಲ್ಲಿ ನಮಗೆ ತೃಪ್ತಿ ಇದೆ, ಮನಃಶಾಂತಿ ಇದೆ. ಇದರಲ್ಲಿ ಈ ಕಾರ್ಯಕ್ರಮಗಳನ್ನ ಭಗವಂತ ನಮಗೆ ಶಕ್ತಿ ಕೊಟ್ಟು ನಮ್ಮ ಕೆಲಸ ಕಾರ್ಯಗಳೆಲ್ಲ ಯಾವುದೇ ರೀತಿ ತೊಂದರೆ ಇಲ್ದಂಗೆ ಮುಗಿತಾ ಬಂತು ಅಂದರೆ ಖಂಡಿತವಾಗ್ಲೂ ಮಾಡ್ತೀನಿ. ನಾನು ಇದಕ್ಕೆ ಭಗವಂತನೇ ಸಾಕ್ಷಿ. ರಾಧೇ ಕೃಷ್ಣ. ಬನ್ನಿ, ನಾವು ಇವಾಗ 1 ಗಂಟೆ ಆಗ್ತಾ ಬರ್ತಾಯಿದೆ, ಊಟ ಬಡಿಸೋ ಟೈಮ್ ಆಯಿತು. ನಾವು ಊಟ ಬಡಿಸೋ ಜಾಗದಲ್ಲಿ ಗಿರಿನಗರದಲ್ಲಿ ಬಂದು ನೋಡೋರಂತೆ. ಬನ್ನಿ ನೀವು. ಸರಿ ಸರ್, ಬನ್ನಿ. ಹರೇ ಕೃಷ್ಣ. ಟೈಮು ಕೈ ಕೊಟ್ಟಾಗ ಜೊತೆಗಿರೋರು ಊಟ ಆಗದಿರೋ ಈ ಟೈಮಲ್ಲಿ ಇಲ್ಲಿ ಯಾರೋ ಪುಣ್ಯಾತ್ಮರು ಸುಮಾರು 5 ವರ್ಷಗಳಿಂದ ದಿನನಿತ್ಯ 2,000 ಜನಕ್ಕೆ ಫ್ರೀಯಾಗೆ ಊಟನ ಕೊಟ್ಕೊಂಡು ಬರ್ತಿದ್ದಾರೆ. ಅದು ಅಂತಿಂತ ಊಟ ಅಲ್ಲ, ಯಾವ ಹೋಟ್ಲಿಗೂ ಕಮ್ಮಿ ಇಲ್ಲ. ಮುದ್ದೆ, ಪಲ್ಯ, ಅನ್ನ, ಸಾಂಬಾರು, ರಸಮು, ಮೊಸರನ್ನ ಹಾಗೂ ಸಂಡಿಗೆ ಎಷ್ಟ್ ಬೇಕಾದ್ರೂ ಕೇಳಿ ಬಡಿಸ್ತಾರೆ. ಎಷ್ಟತಿ ಬೇಕಾದ್ರೂ ಹೋಗಿ ಹಾಕ್ತಾರೆ. ಒಟ್ನಲ್ಲಿ ಇತಿಮಿತಿ ಇಲ್ಲ, ಹೊಟ್ಟೆ ತುಂಬಾ ತಿನ್ಬಹುದು. ಹೊಟ್ಟೆ ಹಸ್ತಾಗ್ಲೇ ಅನ್ಸುತ್ತೆ ನಾವು ಯಾವುದೇ ಜಾತಿ ಮತ ಭೇದ ಭಾವ ಯಾವುದು ನೋಡದೆ ಒಟ್ಟಾಗಿ ಕೂತ್ಕೊಂಡು ಊಟ ಮಾಡೋದು. ನಾನು ಹೇಳಿ ಸತ್ಯ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಪ್ರತಿದಿನ 2 ಜಾಗದಲ್ಲೂ 1 ಗಂಟೆಗೆ ದೇವ್ರನ್ನ ನೆನೆಸ್ಕೊಂಡು ಬಂದಿರೋ ಜನಕ್ಕೆ ಊಟನ ಬಡಿಸ್ತಾರೆ. ಇಲ್ಲಿ ಅವರು ಇವರು ಅಂತ ಏನಿಲ್ಲ, ಎಲ್ಲಾರು ಕೂಡ ಇಲ್ಲಿ ಬಂದು ಹೊಟ್ಟೆ ತುಂಬಾ ಊಟ ಮಾಡ್ತಾರೆ. ಯಾರೇ ಆಗ್ಲಿ ಊಟನ ವೇಸ್ಟ್ ಮಾಡಬೇಡಿ. ಹಂಗೆ ಅಗತ್ಯತೆ ಇರೋರು ಮಾತ್ರ ಈ ಜಾಗಕ್ಕೆ ಹೋಗಿ ಊಟನ ಮಾಡಿ. ಯಾಕಂತ ಅಂದ್ರೆ ಇಲ್ಲಿ ಹೊಟ್ಟೆ ಹಸ್ಕೊಂಡಿರೋರು ತುಂಬಾ ಜನ ಇದಾರೆ. ಹಾಗೆ ಇಲ್ಲಿ ಏನಾದ್ರು ನೀವು ಹೆಲ್ಪ್ ಮಾಡಬೇಕು ಅಂತ ಅಂದ್ರೆ ಇವ್ರ ನಂಬರ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಫೋನ್ ಮಾಡಿ ವಿಚಾರಿಸಿ ನಿಮ್ ಕೈಲಾದ ಸಹಾಯ ಕೂಡ ಮಾಡ್ಬೋದು. ಹೋಗಿ ಎಲ್ಲ ಒಳಗೋಗಿ, ಒಳಗೆ ಕೂತ್ಕೊಳ್ಳೋ ವ್ಯವಸ್ಥೆ ಇದೆ. ಒಳಗೋಗಿ ಎಲ್ಲ ದಯವಿಟ್ಟು ಒಳಗೋಗಿ ಎಲ್ಲ. ಅಲ್ಲ ಯಜಮಾನ್ರೆ, ನಡೀರಿ, ಒಳಗೆ ನಡೀರಿ. ಕೂತ್ಕೊಳ್ಳೋ ವ್ಯವಸ್ಥೆ ಇದೆ ಎಲ್ಲ. ಯಾಕೆ ರೋಡಲ್ಲಿ ನಿಂತ್ಕೋತೀರಾ? ನಡೀರಿ, ಒಳಗೆ ನಡೀರಿ. ಬನ್ರಿ. ನಮಸ್ಕಾರ. ನಮಸ್ತೆ. ಹೇಳಿ. ತಮ್ಮ ಹೆಸರು? ರವಿ ಪ್ರಕಾಶ್ ಅಂತ ಹೇಳಿ. ನೀವ್ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? 5 ವರ್ಷದಿಂದ ಬರ್ತಾ ಇದೀವಿ ಇಲ್ಲಿ. 5 ವರ್ಷ. ಇದು ಜಿಂಕೆ ಪಾರ್ಕ್ ಅಲ್ವಾ? ಇಲ್ಲಿ ಜಿಂಕೆ ಪಾರ್ಕ್ ಅಣ್ಣ. ಇಲ್ಲಿ 5 ವರ್ಷದಿಂದ ಊಟ ಕೊಡ್ತಾ ಇದ್ದಾರೆ ಡಾಕ್ಟರ್ ಬಿ ಗಿರೀಶ್ ಅಂತ ಹೇಳಿ. ಡೈಲಿ ಮುದ್ದೆ, ಅನ್ನ, ಸಾರು, ರಸಮ್ಮು, ಕಾಳು ಪ್ರತಿಯೊಂದು ಇರುತ್ತೆ. ಹಪ್ಪಳ, ಉಪ್ಪಿನಕಾಯಿ ಎಲ್ಲ ಬಡವರಿಗೆ ಎಲ್ಲ ತುಂಬ ಅನುಕೂಲ ಆಗ್ತಾ ಇದೆ. ಎಲ್ಲ ರೀತಿ ತುಂಬ ಜನ ಬಡವರಿದ್ದಾರೆ. ಎಲ್ಲ ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಮುಂಚೆ ಈ ಥರ ಎಲ್ಲ ಅನುಕೂಲ ಎಲ್ಲ ಇರಲಿಲ್ಲ. ಈಗೆಲ್ಲ ಇದೆಲ್ಲ ಕೂತ್ಕೊಂಡು ತಿನ್ನೋಕ್ಕೆ ಎಲ್ಲ ಅನುಕೂಲ ಮಾಡಿದ್ದಾರೆ. ಎಲ್ಲ ಚೇರು ವ್ಯವಸ್ಥೆ, ಇನ್ನೊಂದು ಮತ್ತೊಂದು ಎಲ್ಲ ಮಾಡಿದ್ದಾರೆ. ನೀರು ವ್ಯವಸ್ಥೆಯಿಂದ ಹಿಡಿದು ಎಲ್ಲ ಪ್ರತಿಯೊಂದು ಮಾಡಿದ್ದಾರೆ ಸರ್. ಎಲ್ಲ ಕೂತ್ಕೊಂಡು ಹೊರಡೆ ಎಷ್ಟು ಜನ ಬೇಕಾದ್ರೆ ಕೂತ್ಕೋಬಹುದು. ಕೂತ್ಕೊಂಡು ಒಂದು 50-60 ಜನ ಊಟ ಮಾಡ್ಬೋದು ಸರ್ ಒಳಗೆ. ಇದು ಗಂಡು ಮಕ್ಕಳಿಗೆ? ಎಲ್ಲ ಗಂಡು ಮಕ್ಕಳಿಗೆ. ಹೆಣ್ಮಕ್ಳಿಗೆ ಲೇಡೀಸ್ ಎಲ್ಲ ಆ ಕಡೆ ಊಟ ಮಾಡ್ತಾರೆ. ಲೇಡೀಸ್ಗೆಲ್ಲ ಎಲ್ಲ ಪ್ರತಿಯೊಂದು. ಏನು ಮಾಡ್ಕೊಂಡಿರೋದು? ನಾನು ಏನಿಲ್ಲ ಸರ್, ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡ್ತು. ತಮ್ಮ ಹೆಸರನ್ನ? ಅರುಣ್ ಅಂತ. ಅರುಣ್ ಅಂತ. ತಾವೇನು ಮಾಡ್ಕೊಂಡಿರೋದು? ಆಟೋ ಡ್ರೈವರ್ ಸರ್. ಆಟೋ ಡ್ರೈವರ್. ಎಷ್ಟು ದಿನದಿಂದ ಬರ್ತಾ ಇದ್ದೀರಾ ನೀವು? ಸರ್ ನಾವು ಒಂದು 15 ದಿನದಿಂದ ಬರ್ತಾ ಇದ್ದೀವಿ ಇಲ್ಲಿಗೆ. 15 ದಿನದಿಂದ ಬರ್ತಾ ಇದ್ದೀರಾ? ಅಣ್ಣ, ನಿಮ್ಗೆ ಎಷ್ಟು ಅನುಕೂಲ ಆಗ್ತಿದೆ ಇವ್ರು ಈ ಥರ ನಮಗೆ ಮಾಡ್ತಿರೋದು? ತುಂಬ ಅನುಕೂಲ ಆಗ್ತಾ ಇದೆ ಸರ್. ಈಗ ಒಂದು ಹೋಟ್ಲಿಗೆ ಹೋಯ್ತು ಅಂದರೆ ಮಿನಿಮಮ್ 80 100 ರೂಪೀಸ್ ಇದೆ ಊಟ. ಇವಾಗ ಎಲ್ಲ ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ನಮಗೊಂದು 70-80 ರೂಪಾಯಿ ಮಿಕ್ತು ಅಂದರೆ ಒಳ್ಳೇದಲ್ವ ಸರ್. ಆಮೇಲೆ ಊಟ ಮೇನ್ ಕಾನ್ಸೆಪ್ಟ್ ಚೆನ್ನಾಗಿದೆ. ಬಸ್ ಸಾಂಬಾರು, ಮುದ್ದೆ, ನಮಗೆಲ್ಲ ಮುದ್ದೆನೇ ಬೇಕು ಮೇನು ಜಾಸ್ತಿ. ಅದರಿಂದ ಹೆಲ್ತಿಯಾಗಿ ಫುಡ್ ಆಗಿದೆ. ಯಾವುದೇ ರೀತಿ ಸೋಡಾ ಏನಿಲ್ಲ, ನಮಗೆ ಕಂಡು ಬಂದಂಗೆ. ಬೇರೆಯವ್ರಿಗೆ ಗೊತ್ತಿಲ್ಲ. ನಮಗೆಲ್ಲ ರೀತಿ ಚೆನ್ನಾಗಿದೆ ಸರ್. ಮುದ್ದೆ, ರೈಸು ಮತ್ತು ಮೊಸರನ್ನ ಎಲ್ಲ ಕೊಡ್ತಾರೆ. ಚೆನ್ನಾಗಿದೆ ಸರ್. ಊಟ ನಂಬ್ಕೊಂಡು ತುಂಬ ಜನ ಬರ್ತಿದ್ದಾರೆ. ಯಾವುದೇ ಜಾತಿ ಮತ ಭೇದ ಭಾವ ಯಾವುದೂ ಕೂಡ ಇಲ್ದೇ ಒಟ್ಟಾಗಿ ಕೂತ್ಕೊಂಡು ಕೂಡ ಊಟ ಮಾಡ್ತಿದ್ದಾರೆ. ಡೈಲಿ ಮನೆ ಕೆಲಸಕ್ಕೆ ಹೋಗೋರು, ಆಟೋ ಡ್ರೈವರ್ಗಳು, ಒಟ್ಟಿನಲ್ಲಿ ಎಲ್ಲರೂ ಕೂಡ ಎಲ್ಲ ಕೆಲಸ ಮಾಡ್ತಿರೋರು, ಕೆಲಸ ಮಾಡದೇ ಇರೋರು, ಹೊಟ್ಟೆ ಹಸ್ಕೊಂಡಿರೋರು ಎಲ್ಲ ಕೂಡ ಇಲ್ಲಿ ಬಂದು ನೆಮ್ಮದಿಯಾಗಿ ಊಟ ಮಾಡ್ತಾರೆ. ಅದು ನೀವು 1 ಸತಿ ಅಲ್ಲ, 2 ಸತಿ ಅಲ್ಲ, 3 ಸತಿ ಕೇಳಿದ್ರು ಕೂಡ ಹೊಟ್ಟೆ ತುಂಬ ಹಾಕ್ತಾರೆ. ಅದು ಕೂಡ ಯಾವ ಹೋಟ್ಲಿಗೂ ಕಡಿಮೆ ಇಲ್ಲ. ಇದನ್ನು ಶುರು ಮಾಡಿರೋ ಉದ್ದೇಶ ಕೂಡ ಅಷ್ಟೇ, ಯಾರು ಕೂಡ ಹೊಟ್ಟೆ ಹಸ್ಕೊಂಡು ಮಲಗಬಾರ್ದು ಅಂತ. ಇವ್ರು ಮಾಡ್ತಿರೋ ಅಳಿಲು ಸೇವೆಗೆ ನನಗಂತೂ ಒಂದು ಖುಷಿ ಇದೆ. ನೀವೇನಾದರೂ ಇದಕ್ಕೆ ಕೈ ಜೋಡಿಸ್ಬೇಕು ಅಂತ ಇದ್ದರೆ ಇವ್ರ ನಂಬರ್ನ ಡಿಸ್ಕ್ರಿಪ್ಷನ್ನು ಹಾಗೆ ವಿಡಿಯೋ ಮೇಲೂ ಹಾಕಿರ್ತೀನಿ. ನೀವು ಫೋನ್ ಮಾಡಿ ವಿಚಾರಿಸ್ಬಿಟ್ಟು ನಿಮಗೆ ನಂಬಿಕೆ ಬಂದರೆ ನೀವು ದುಡ್ಡು ಕೂಡ ಇದಕ್ಕೆ ಹಾಕ್ಬೋದು. ನಿಮ್ಮ ನಂಬಿಕೆ, ಅವರು ಇಲ್ಲಿ ಸೇವೆನ ಮಾಡ್ತಾರೆ. ನೀವು ನಂಬಿಕೆಯಿಂದ ದುಡ್ಡು ಹಾಕ್ರೆ ಇಲ್ಲಿ ಸೇವೆನ ಮಾಡ್ತಾರೆ. ಆದರೆ ಇದುವರೆಗೂ ಯಾರ ಹತ್ರನೂ ದುಡ್ಡು ಇಸ್ಕೊಳ್ಳದೆ ಇಲ್ಲಿವರೆಗೂ ಮಾಡ್ಕೊಂಬಂದಿದ್ದಾರೆ. ನಾನು ಇದನ್ನು ಹೇಳ್ತಾ ಇದ್ದೀನಿ. ನಿಮ್ಮ ಇಷ್ಟ ಇದ್ದರೆ ಇಲ್ಲಿ ದುಡ್ಡು ಹಾಕ್ಬೋದು. ಸೊ ಇವ್ರು ಮಾಡ್ತಿರೋ ಸೇವೆಗೆ ನನ್ನೊಂದು ಸಲಾಮು. ತುಂಬಾ ಖುಷಿ ಆಗುತ್ತೆ. ಬಟ್ ಏನು ಅಂತ ಅಂದರೆ ಇಲ್ಲಿ ಬಂದಾಗ ಹೊಟ್ಟೆ ತುಂಬ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಹಾಕ್ಕೊಳ್ಳಿ. ಕೆಲವೊಬ್ಬರನ್ನ ನೋಡ್ತಾ ಇದ್ದೆ, ಒಂದು 2-3 ಜನ ವೇಸ್ಟ್ ಎಲ್ಲ ಮಾಡ್ತಾಯಿದ್ರು. ಅದೊಂಥರ ಬೇಜಾರಾಗುತ್ತೆ. ಯಾಕಂದರೆ ಒಂದು ಹೊತ್ತು ಊಟಕ್ಕೂ ತುಂಬ ಜನ ಕಷ್ಟಪಡ್ತಿರೋರು ಇಲ್ಲಿದ್ದಾರೆ. ಹಾಗೆ ಒಂದು ಹೊತ್ತು ಊಟಕ್ಕೂ ಇಲ್ಲಿ ಬರ್ತಿರೋರು ತುಂಬ ಜನ ಇದ್ದಾರೆ. ಈ ಥರ ನಮ್ಮ ಬೆಂಗಳೂರಲ್ಲಿ ತುಂಬ ಕಡೆ ಮಾಡ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಅವ್ರಿಗೆಲ್ಲ ದೇವರು
ಚೆನ್ನಾಗಿ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಆಶಿಸ್ತೀನಿ. ಸೊ ನಿಮ್ಮ ಬೆಂಬಲ ನನಗೆ ತುಂಬ ಬೇಕಾಗಿದೆ. ಅದಕ್ಕೆ ನೀವು ಮಾಡಬೇಕಾದಷ್ಟೇ, ಈ ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ಲೈಕ್ ಮಾಡಿ. ಹಂಗೆ ಈ ವಿಡಿಯೋನ ನಮ್ಮ ಯೂಟ್ಯೂಬ್ ಚಾನಲಲ್ಲೂ ಹಾಕಿದ್ದೀನಿ, ಇಲ್ಲಿ ಲೈಕು ಶೇರು ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೀವು ಎಷ್ಟು ಜನಕ್ಕೆ ಶೇರ್ ಮಾಡ್ತೀರೋ ತುಂಬ ಜನಕ್ಕೆ ಇದು ಅನುಕೂಲ ಆಗುತ್ತೆ. ಯಾಕಂದರೆ ಇಲ್ಲಿ ಒಂದು ಹೊಟ್ಟೆ ಹಸ್ಕೊಂಡಿರೋರು ಅಕ್ಕಪಕ್ಕ ನೀವು ನೋಡಿದಾಗ ಇಲ್ಲಿ ಕಳಿಸ್ಕೊಡ್ಬೋದು, ಈ ಜಾಗಕ್ಕೆ ಅಥವಾ ಜಿಂಕೆ ಪಾರ್ಕು ಅಥವಾ ಬೆಂಗಳೂರು ಸುತ್ತಮುತ್ತ ಎಷ್ಟೊಂದು ಕಡೆ ಆಗ್ತಿದ್ದಾರೆ, ಅಲ್ಲಿ ಕೂಡ ನೀವು ಕಳಿಸ್ಕೊಡ್ಬೋದು. ನೀವು ಕಳಿಸ್ಕೊಡಿ. ಹಾಗೆ ನಮ್ಮ ಬೆಂಗಳೂರು ಸುತ್ತಮುತ್ತ ಎಲ್ಲೆಲ್ಲಿ ಈ ಥರ ಆಗ್ತಿದ್ದಾರೋ ಆದಷ್ಟು ಟ್ರೈ ಮಾಡ್ತೀನಿ ಕವರ್ ಮಾಡೋದಕ್ಕೆ. ಸಪೋರ್ಟ್ ಮಾಡ್ತಾರೆ. ಮುಂದಿನ ವಿಡಿಯೋ ಸಿಗ್ತೀನಿ. ಟಾಟಾ, ಬೈ ಬೈ. ವೇಸ್ಟ್ ಮಾಡ್ಬೇಡ್ರಮ್ಮ, ಏಂತಿಗೆ ನಾವು ಅಲ್ಲಿ ಹೇಳ್ಬಿಡುತ್ತಾನೆ ಆಗ್ತಾ ಇದೀವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಳ್ಳಿ ಅಂತ. ಎಷ್ಟು ಅನ್ನ ವೇಸ್ಟ್ ಮಾಡ್ತಾ ಇದ್ದೀರಾ ನೋಡ್ರಿ. ಡೈಲಿ ನೋಡ್ಬಿಟ್ಟು ಹಾಕ್ಸ್ಕೋಬೇಕು. ಅವ್ರೆ ಅಯ್ಯಮ್ಮ ನೋಡ್ರಿ ಎಷ್ಟು ಅನ್ನ ವೇಸ್ಟ್ ಮಾಡ್ತಾವ್ರಣ್ಣ. ಹಾಕ್ಬೇಡ್ರಪ್ಪ, ಸ್ವಲ್ಪ ಸ್ವಲ್ಪ ಹಾಕ್ರಿ. ಇವ್ರೆ ನೋಡ್ರಿ ಎಷ್ಟನ್ನ ಬಿಸಿ ಹಾಕೋಯ್ತಾರೆ. ದೇವರು ಮನಸ್ಸು ಕೊಟ್ಟಾಗ ಹಂಚಿಬಿಡ್ಬೇಕು. ಆಗ್ಲೇ ನಿನಗ್ ನೆಮ್ಮದಿ, ಇನ್ನೊಬ್ಬರಿಗೆ ಉಪಕಾರ. ಹಂಚು.